ಹಣಕ್ಕಾಗಿ ಸ್ವಂತ ಅಕ್ಕನಿಂದಲೇ ತಂಗಿಯ ಕಿಡ್ನಾಪ್ ಮಾಡಿ ಅಜ್ಞಾತ ಸ್ಥಳದಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿ ಧಮಕಿ ಹಾಕಿದ ಘಟನೆ ನಡೆದೋಗಿದೆ. ಅಕ್ಕ ಪ್ರಫುಲ್ಲಾರಿಂದ ತಂಗಿ ಪೃಥ್ವಿ 9.5 ಲಕ್ಷ ಸಾಲ ಪಡ್ಕೊಂಡಿದ್ರಂತೆ. 5 ಲಕ್ಷ ಹಣವನ್ನ ವಾಪಸ್ ಕೂಡ ಕೊಟ್ಟಿದ್ದಾರೆ. ಬಾಕಿ 4.5 ಲಕ್ಷ ರೂಪಾಯಿ ವಾಪಸ್ ಕೊಡಬೇಕಾಗಿತ್ತು. ಬಟ್ ಹಣ ಕೊಡ್ಲಿಲ್ಲ ಅಂತ ಹೆಬ್ಬಗೋಡಿಯ ಪೃಥ್ವಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಕಿಡ್ನಾಪ್ ಕೂಡ ಮಾಡಿಬಿಟ್ಟಿದ್ದಾರೆ. ಇದೀಗ ಚಂದ್ರ ಲೇಔಟ್ ಪೊಲೀಸರಿಂದ ಆರೋಪಿಗಳ ಬಂಧನವಾಗಿದೆ. ಸಂಬಂಧಪಟ್ಟ ಹಾಗೆ ಕಿರುಕುಳಕ್ಕೊಳಗಾದಂತ ಪೃಥ್ವಿ ಅವರು ಮಾತನಾಡಿದರೆ ಒಮ್ಮೆ ನೋಡ್ಕೊಂಡು ಬರೋಣ. ಪೃಥ್ವಿ ಅಂತ ಅನಂತಪುರ ಎಲೆಕ್ಟ್ರಾನಿಕ್ ಸಿಟಿಲಿ ಇರೋದು. ಇವ್ರು ನನ್ನ ಗಂಡ ಅಭಿತೇಜ್ ಅಂತ. ಮೊನ್ನೆ 14ನೇ ತಾರೀಕು ರಾತ್ರಿ 11:30ಗೆ ನಮ್ಮ ದೊಡ್ಡಮ್ಮನ ಮಗಳು ಪ್ರಫುಲ್ಲ ಅಂತ, ಮತ್ತೆ ಅವಳ ಗಂಡ ಸಲೀಂ ಶೇಖ್ ಅಂತ, ಮತ್ತೆ ಅವ್ರ ಮನೇಲಿ ಇನ್ನೊಬ್ಬ ಬೀರೇಶ್ ಇರ್ತಾನೆ, ಅವನು ಮತ್ತೆ ಅವಳು ನಮ್ಮ ಅಕ್ಕ ಮುಸ್ಲಿಮ್ನ ಮದುವೆ ಆಗಿದ್ದಾಳೆ. ಅವ್ರ ಜೊತೆಗೆ ಇನ್ನೂ 4-5 ಜನ ಮುಸ್ಲಿಮ್ಸ್ ಹುಡುಗರು ಎಲ್ಲ ಬಂದು ನಮ್ಮ ಮನೆ ಡೋರ್ ತಟ್ಟಿದ್ರು. ನನ್ನ ಗಂಡ ಯಾರೋ ಡೆಲಿವರಿ ಬಾಯ್ ಬಂದ ಅಂತ ಹೇಳಿ ಡೋರ್ ಓಪನ್ ಮಾಡಿದ ತಕ್ಷಣ ರಾಡ್ ಹಾಕಿದ್ರು. SS ರಾಡ್ ಒಳಗೆ ಹಾಕಿ ನಮಗೆ ಥ್ರೆಟನ್ ಮಾಡೋಕೆ ಶುರು ಮಾಡಿದ್ರು. ಎಲ್ಲರೂ ಒಳಗಡೆ ಸಡನ್ ಆಗಿ ನುಗ್ಗಿದ್ರು. ಸಡನ್ ಆಗಿ ನುಗ್ದವ್ರೆ ನಮ್ಮ ಮನೆದು ಕೀ, ನಮ್ಮ ಗಾಡಿ ಕೀ, ನಮ್ಮ ಮೊಬೈಲ್ ಎಲ್ಲ ತಗೊಂಡು ನನ್ನ ಗಂಡನಿಗೆ ಫುಲ್ ಹೊಡಿಯೋಕ್ಕೆ ಶುರು ಮಾಡಿದ್ರು. ನನ್ನ ಗಂಡಗೆ ಹೊಡಿಬೇಡಿ ಅಂತ ನಾನು ಹಿಂಗೆ ನನ್ನ ಗಂಡನ ಅಡ್ಡ ಇಟ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಅಕ್ಕ ನನ್ನನ್ನು ಎಳ್ಕೊಂಡು ಫುಲ್ ಕಪಾಲಿಗೆ, ಕೆನ್ನೆಗೆ ಎಲ್ಲ ಹೊಡೆದು, ತಲೆ ಎಲ್ಲ ಇಟ್ಟು ಫುಲ್ ಎಳ್ದಾಡಿ ನೆಲದಲ್ಲೆಲ್ಲ ಹಾಕಿ ನನ್ನ ಗಂಡಂಗೆ ಹೊಡೆದು ಇಲ್ಲೆಲ್ಲ ಚುಚ್ಚಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲ ಮಾಡಿದ್ರು. ಆಮೇಲೆ ನಮ್ಮ ಪ್ರಾಪರ್ಟಿ ಇದೆ ನಮ್ಮೂರಲ್ಲಿ, ನಮ್ಮ ತಂದೆ ತಾಯಿ ಇಲ್ಲ ನಮಗೆ. ನನ್ನ ಅಪ್ಪನ ಆಸ್ತಿ ನಂಗೆ ಬಂದಿದೆ, ಆ ಪ್ರಾಪರ್ಟಿ ಬೇಕು ಅಂತ ಹೇಳಿ ರಾತ್ರಿ ಬಂದವ್ರು ನುಗ್ಗಿ ರಾತ್ರಿ ಗಲಾಟೆ ಮಾಡಿ ನಮ್ಮ ಮನೆಯಿಂದ ಕರ್ಕೊಂಡೋಗಿ ಕೆಳಗಡೆ 2 ಕಾರು ನಮ್ಮ ಕಾರನ್ನ ಅಲ್ಲಿ ಹೊರಗಡೆ ಹಾಕೊಂಡು ಅವ್ರ ಕಾರಲ್ಲಿ ನಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಮಾತಾಡೋಣ ಅಂತ ನಾವು ಹೋದ್ವಿ. ಆಗಿರೋದು ನಂದು ಹೆಂಡ್ತಿದ್ದು ತಮ್ಮ ಮತ್ತೆ ತಮ್ಮನ ಹೆಂಡ್ತಿ. ಅವರಿಬ್ರು ವಾಸವಾಗಿದ್ದು ಅನಂತನಗರ ಅಂತ ಎಲೆಕ್ಟ್ರಾನ್ ಸಿಟಿಯಲ್ಲಿ ಆಗಿರ್ತಾರೆ. ಸೊ ಅವ್ರದ್ದು ರಿಲೇಟೆಡ್ ಅಂತೆ, ಅದು ನಮಗೆ ಫಸ್ಟ್ ಗೊತ್ತಿಲ್ಲ ಅವ್ರು ಯಾರು ಅಂತೇಳಿ, ಫಸ್ಟ್ ಗೊತ್ತಿರಲಿಲ್ಲ. ಸೊ ಅವ್ರನ್ನ ಒಂದು 4-5 ಜನ, ಟೋಟಲ್ ಒಬ್ಬಂದು ಹೆಂಗಸು, ಇನ್ನೊಂದು 4-5 ಜನ ಗಂಡಸಿದ್ರು. ಸೊ ಮೊನ್ನೆ ರಾತ್ರಿ 11-11:30ವರೆಗೆ ಅಲ್ಲಿಂದ ಅವ್ರ ಮನೆಯಲ್ಲೂ ಏನೋ ಗಲಾಟೆ ಆಗಿದೆ, ಮನೆಯಲ್ಲೂ ಹೊಡೆದಿದ್ದಾರೆ. ಅಲ್ಲಿಂದ ಮತ್ತೆ ಅವ್ರನ್ನ ಕರ್ಕೊಂಡು ಫಸ್ಟ್ ಹೇಳಿದ್ದಾರೆ ನಾವು ಸ್ಟೇಷನ್ಗೆ ಹೋಗಿ ಏನೋ ಯಾಕಂದ್ರೆ ಅವ್ರ ಮಧ್ಯದಲ್ಲಿ ಏನೋ ಲೇವಾದೇವನ ಏನೋ ಇತ್ತು, ಏನೋ ಇದೆ ಅನ್ಸುತ್ತೆ. ಸೊ ಅವರು ಏನೋ ಅಲ್ಲಿ ಗಲಾಟೆ ಆಗಿದೆ, ಅಲ್ಲಿಂದನೇ ಅವ್ರಿಗೆ ಹೊಡೆದಿದ್ದಾರೆ. ಅಲ್ಲಿಂದ ಮತ್ತೆ ಇಲ್ಲ ಆಯಿತು ಸ್ಟೇಷನಲ್ಲಿ ಮಾತಾಡೋಣ ಅಂತೇಳಿ ಹೆಬ್ಬಗೋಡಿ ಸ್ಟೇಷನ್ಗೆ ಅಂತ ಕರ್ಕೊಂಡಿದ್ದಾರೆ. ಆದರೆ ಹೆಬ್ಬಗೋಡಿ ಹತ್ರ ಬರುವಾಗ ಆನಂದನಗರದಿಂದ ಕ್ರಾಸ್ ಸರ್ವಿಸ್ ರೋಡ್ಗೆ ಹೆಬ್ಬಗೋಡಿ ಕನೆಕ್ಟ್ ಆಗಬೇಕಾದ್ರೆ ಸ್ಟೇಷನ್ ಕಡೆ ತಿರುಗಿದಲೆ ಇವರು ಸೀದಾ ಬೇರೆ ಕಡೆ ಈ ಕಡೆಗೆ ನಾಗರಬಾವಿ ಕಡೆಗೆ ಎಲೆಕ್ಟ್ರಾನ್ ಸಿಟಿ ಕಡೆಗೆ ತಿರುಗಿಸಿದಾಗ ಅವ್ರು ಏನು ಮಾಡಿದ್ದಾರೆ, ಇಲ್ಲ ಇವರೇನೋ ಬೇರೆ ಕಡೆ ಏನೋ ಕರ್ಕೊಂಡೋಗಿ, ಯಾಕೆಂದರೆ ಇದಕ್ಕಿಂತ ಅವರು ಅಲ್ಲಿ ಮನೆಗೆ ಹೋದ ತಕ್ಷಣ ಇವ್ರ ಮೊಬೈಲು ಎಲ್ಲನೂ ಕಿತ್ತಿಡ್ಕೊಂಡಿರ್ತಾರೆ. ಸರ್, ಬರ್ತಾ ರಿಲೇಶನ್ಶಿಪ್ದು ವ್ಯಾಲ್ಯೂಸ್ ಏನಾಗ್ತಾ ಇದೆ ಅಂತ ಮೊದಲೆಲ್ಲ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳಂತ ಹೇಳ್ತಿದ್ರು. ಈಗ ಅಕ್ಕ ತಂಗಿರ ವಿಚಾರದಲ್ಲೂ ಹೀಗೆ ಆಗ್ತಾ ಇದೆ ಅಂತ. ಅಕ್ಕ ತಂಗಿರು ಅಂತಂದರೆ ಈ ಕೇಸು ಇನ್ನೊಂದು ಟ್ವಿಸ್ಟ್ ಅಂದರೆ ತಗೊಳ್ಳೋ ಸಾಧ್ಯತೆ ಇದೆ. ಯಾಕಂದರೆ ಇದು ಹೊಸನಗರದ ಈಕೆ ಏನು ಪೃಥ್ವಿ ಅಂತ ಏನಿದ್ದಾರೆ ಹೊಸನಗರ ಮೂಲದವರು ಅಂತ ಕೇಳ್ಪಟ್ಟೆ ನಾನು. ಕಳೆದ 8 ವರ್ಷಗಳ ಹಿಂದೆ ಈ ಪ್ರಫುಲ್ಲ ಅನ್ನುವಂಥ ಹುಡುಗಿ ಅವರು ಮುಸಲ್ಮಾನ್ ಯುವಕನನ್ನು ಮದುವೆಯಾಗಿ ಹೋಗ್ತಾರೆ. ಅಂದರೆ ಇದು ಜಿಹಾದ್ ಅನ್ನುವಂಥ ಪಟ್ಟ ಕಟ್ಟಲಾಗಿತ್ತು ಅಲ್ಲಿಗೆ. ಆ ಜಿಹಾದ್ಗೆ ಒಳಗಾದಂಥ ಹುಡುಗಿ ಅಲ್ಲಿ ಹೋಗಿ ಬೇರೆ ಒಂದು ಸಂಸಾರಕ್ಕೆ, ಅದು ಕುಟುಂಬಕ್ಕೆ ಎಂಟ್ರಿ ಆದ ನಂತರ ಅಲ್ಲಿ ಬೆಳವಣಿಗೆ ಹೊಂದಿ ಇವತ್ತು ತನ್ನ ತಂಗಿಯ ಮೇಲ್ಗಡೆ ಪ್ರಹಾರಕ್ಕೆ ಅಲ್ಲಿಯ ಮುಸಲ್ಮಾನ ಹುಡುಗರನ್ನು ಕಳಿಸಿ ಇವತ್ತು ಕಿಡ್ನಾಪ್ ಮಾಡಿಕೊಂಡು ಹೋಗಿ ಕೇಸ್ ಜಡಿಸ್ಕೊಂಡು ಕೂತ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಬರೀ 9.5 ಲಕ್ಷ ರೂಪಾಯಿಯ ಕತೆ ಅಲ್ಲ ಇದು. ಜಾಗದ ಮೇಲ್ಗಡೆ ಕಣ್ಣಿಟ್ಟಿರುವಂಥ ಕಥೆಯನ್ನು ಹೇಳ್ತಾ ಇರುವಂಥದ್ದು ಬಲ್ಲ ಮೂಲ. ಏನಾಗಿದೆ, ಈ 8 ವರ್ಷಗಳ ಹಿಂದೆ ಹೋಗಿರುವಂಥ ಈ ಪ್ರಫುಲ್ಲ ಈ ಪೃಥ್ವಿಯ ಬಳಿ, ಅಂದರೆ ಈ ತಂದೆ ತಾಯಿ ಇಲ್ಲದ ಹುಡುಗಿ ಇವರು ಪೃಥ್ವಿ, ಇವರ ಬಳಿ ಒಂದಷ್ಟು ಆಸ್ತಿಗಳು ಬಂದಿರುತ್ತೆ. ಆ ಆಸ್ತಿಯ ಮೇಲ್ಗಡೆ ಕಣ್ಣಿಟ್ಟು ಕೆಲಸ ಆಗಿರುತ್ತೆ. ಈ 9.5 ಲಕ್ಷದ ನೆಪ ಇಟ್ಟುಕೊಂಡು ಮೊನ್ನೆ ಕಿಡ್ನಾಪ್ ಮಾಡ್ಕೊಂಡು ಹೋದವರು, ಅಂದರೆ ಮಂಗಳವಾರ ರಾತ್ರಿ 11ವರೆಗೆ ಅವ್ರ ಮನೆಗೆ ಹೋಗಿ ನುಗ್ಗಿ ಅವ್ರನ್ನ ಗಾಡಿ ಕೀ ಮತ್ತು ಕಾರ್ ಕೀ ಎಲ್ಲ ಕಿತ್ತುಕೊಂಡು ಗಾಡಿಯಲ್ಲಿ ಅವ್ರನ್ನ ತುಂಬಿಕೊಂಡು ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಿ ಅದು ಯಾರೋ ವಕೀಲರನ್ನು ಕರೆಸ್ಕೊಂಡು ಅವ್ರ ಮೂಲಕ ದಾಖಲಾತಿ ಮಾಡ್ಕೊಳ್ಳೋದಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ರಂತೆ. ಹೆಬ್ಬಗೋಡಿ ಪೊಲೀಸರು ಮತ್ತು ಚಂದ್ರ ಲೇಔಟ್ ಪೊಲೀಸರ ಏನೋ ಒಂದು ಸಣ್ಣ ಕಾರ್ಯಾಚರಣೆಯಲ್ಲಿ ಇವತ್ತು ಮೊಬೈಲ್ ಟ್ರ್ಯಾಕ್ ಮಾಡಿ ಅವರನ್ನು ಇವತ್ತು 3 ಜನರ ಬಂಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಸಲ್ಮಾನ್ ಯುವಕರು ಈ ರೀತಿ ಬಂದು ಹಾವಳಿ ಕೊಡೋದಕ್ಕೆ ತಗೊಂಡೋಗಿ ಅವರು ಮುಸಲ್ಮಾನ್ ಗರಡಿ ಒಳಗಡೆ ತಗೊಂಡೋಗಿ ಕೂರಿಸ್ಕೊಂಡಿದ್ರಂತೆ.
ಯಾವ ಕಾಲಘಟ್ಟಕ್ಕೆ ಬಂದು ಕೂತ್ಕೋತಾ ಇದ್ದೀವಿ? ಎಲ್ಲಿ ಇವರು ಅಕ್ಕ ತಂಗಿಯ ಜಗಳದ ಮಧ್ಯೆ ಬರೋ ಇವ್ರು ಯಾರು? ಇವರು ನಾಲಾಯಕ್ಗಳು 5-6 ಜನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ಇವ್ರಿಗೆ ಸರಿಯಾಗಿ ಬಾಲ ಕಟ್ ಮಾಡದೆ ಹೋದರೆ ಇವ್ರ ಹಾವಳಿ ಉಪಟಳಗಳನ್ನು ತಡೆಯೋದಕ್ಕಾಗೋದಿಲ್ಲ. ಚಂದ್ರ ಲೇಔಟಲ್ಲಿ ಒಂದೊಂದು ಸರಿ ಆ ಠಾಣೆಯವರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂರಿಸ್ಕೊಂಡಿದ್ದಾರೆ, ಸಂಜೆವರೆಗೂ ಕೂರಿಸ್ಕೊಂಡಿದ್ದಾರೆ. ಯಾರನ್ನ? ಪ್ರಕರಣ ದಾಖಲು ಮಾಡೋಕ್ಕೆ ಹೋದವ್ರನ್ನ. FIR ಹಾಕೋದಕ್ಕೆ ಹೋದರೆ FIRಗೂ ಕೂಡ ಡಿಲೇ ಮಾಡಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಈ ಪೊಲೀಸ್ ವ್ಯವಸ್ಥೆ ಮೇಲ್ಗಡೆ ಹೇವರಿಕೆ ಬರೋ ನಿಟ್ಟಲ್ಲಿ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಪ್ರಕರಣ ಬಂದಾಗ ಆ ಪ್ರಕರಣದ ತೂಕವನ್ನು ಅಳತೆ ಹಾಕುವಷ್ಟು, ಆ ಪ್ರಮಾಣವನ್ನು ಅಳತೆ ಹಾಕುವಷ್ಟು ಕೂಡ ಇವರು ಸೋಲ್ತಾ ಇದ್ದಾರೆ. ಯಾವುದೋ ಆಮಿಷಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಒಬ್ಬ ಮಂಗಳೂರಿನ MLA ಇವರಿಗೆ ಕರೆ ಮಾಡಿ ಕಮಿಷನರ್ ಮೂಲಕ ಹೇಳಿಸಿದಾಗ ಮಾತ್ರ ಇವರು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ಗೆ ಅದನ್ನು ರವಾನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದರೆ ಪೊಲೀಸ್ ಠಾಣೆಗಳನ್ನು ನಂಬಿಕೊಂಡು ನ್ಯಾಯದ ನಿರೀಕ್ಷೆ ಮಾಡೋದಕ್ಕಾಗತ್ತಾ ಇವತ್ತಿನ ದಿನದಲ್ಲಿ? ಯಾವುದೋ ಒಬ್ಬರು ಯಾರೇ ಆಗಿರಲಿ, ಅದು ಗಂಡ ಹೆಂಡತಿ ಇಬ್ಬರು ಮಲಗಿರಬೇಕಾದ್ರೆ ಮನೇಲಿರಬೇಕಾದ್ರೆ ಇವರು ಏಕಾಏಕಿ ಬಂದು ಬಾಗಿಲು ತಟ್ಕೊಂಡು ಒಳಗಡೆ ಬಂದು ಬಾಗಿಲು ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಕೂತ್ಕೊಂತಂದ್ರೆ ನಾವು ಎಲ್ಲಿದ್ದೀವಿ? ಪಾಕಿಸ್ತಾನದಲ್ಲಿದ್ದೀವ ನಾವು? ಇವ್ರನ್ನ ಬಚಾಯಿಸೋದಕ್ಕೆ, ಇವ್ರನ್ನ ಉಳಿಸೋದಕ್ಕೆ ಈ ವ್ಯವಸ್ಥೆಯಡಿ ಮತ್ತೆ ಇವ್ರನ್ನ ಡಿಲೇ ಮಾಡಿಕೊಂಡು ಮತ್ತೊಂದು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾರೋ ಒಬ್ಬರು ಪ್ರಭಾವ ಬೀರದ ಮೇಲ್ಗಡೆ ಇವರಿಗೆ ಎಚ್ಚರಿಕೆ ಆಗುತ್ತೆ, ಇವ್ರು ಎಚ್ಚೆತ್ಕೊಳ್ತಾರೆ ಅಂತಂದರೆ ಎಂಥ ದರಿದ್ರ ವ್ಯವಸ್ಥೆ ಇವ್ರದ್ದು ಅಂತ. ಇವ್ರನ್ನ ನಂಬ್ಕೊಂಡು ಯಾವುದಾದ್ರೂ ಬಡವರು ಹೋಗಿ ಸ್ಟೇಷನ್ ಬಾಗಿಲು ತಟ್ಕೊಳಕ್ಕಾಗತ್ತಾ ಅಂತ? ಸೊ ಇಂಥವ್ರನ್ನ ಈ ವ್ಯವಸ್ಥೆಯಡಿ ಯಾರಿದಾರೋ ಯಾರು ಬಾಯಿ ಬೇಕಾದ್ರೆ ಮುಚ್ಚಿಸ್ಬೋದು, ಮಾಧ್ಯಮಗಳ ಬಾಯಿ ಮುಚ್ಚಿಸೋದಕ್ಕೆ ಅಸಾಧ್ಯ ಆಗುತ್ತೆ. ಯಾಕಂತಂದರೆ ಹೋಗಿ ನಿಂತಾಗ ಅಲ್ಲಿ ಏನಾಗಬೇಕು ಆಗುತ್ತೆ. ನಾನು ಮಧ್ಯಾಹ್ನ ಬಂದ ತಕ್ಷಣಕ್ಕೆ ನಾವು ಪ್ಲ್ಯಾನ್ ಮಾಡೋದು ಇದು ಏನು ಎಲ್ಲರೂ ಹೋಗಿ ನಿಂತ್ಕೊಂಡಾಗ ಇವ್ರಿಗೆ ಎಚ್ಚರಿಕೆ ಆಗುತ್ತೆ, ಹೋಗಿ ಏನೋ ಇದು ಮಾಡ್ತಾರೆ. ಕಾನೂನಿನ ಅಡಿಯಲ್ಲಿ ತರೋದಕ್ಕೂ ಕೂಡ ನಾವು ಸಹಾಯ ಮಾಡಬೇಕಾಗಿ ಬಂತು. ಯಾಕಂದರೆ ಯಾವುದೋ ಊರಿನವ್ರು, ಹೊಸನಗರ ಮೂಲದವರು, ಅವರು ಬೆಂಗಳೂರಲ್ಲಿ ವಾಸ ಇದ್ದಾರೆ, ಹೊಸನಗರದಲ್ಲಿ ಯಾವುದೋ ಜಾಗದ ಮೇಲೆ ಕಣ್ಣಿಟ್ಕೊಂಡು ಈ ರೀತಿ ಬಂದು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದರೆ ಪೊಲೀಸ್ನವರು ಕಣ್ಮುಚ್ಚಿ ಕೂತ್ಕೊಂಡು ಇವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ದೇನೆ ಡಿಲೇ ಮಾಡ್ಕೊಂಡು ಕೂತ್ಕೊಂಡು ಈ ಪ್ರಕರಣವನ್ನು ಏನಾದರೂ ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ರ ಅಂತ ಇವರು. ಶಾಸಕ ಫೋನ್ ಮಾಡೋವರೆಗೂ ಇವರು ಎಚ್ಚರಿಕೆನೇ ಇಲ್ಲ, ಕಮಿಷನರ್ ಎಚ್ಚರಿಸೋವರೆಗೂ ಇವ್ರಿಗೆ ಎಚ್ಚರಿಕೆನೇ ಇಲ್ಲ. ಹಣಕ್ಕೆ ಹಣ ಅಲ್ವಾ ಸರ್? ಈಗ ಕಿಡ್ನಾಪ್ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಪ್ರಾಣಕ್ಕೆ ಏನಾದ್ರು ಕುತ್ತು ಬಂದು ದುಡ್ಡು ಕೊಟ್ಟಿದ್ರೆ ದುಡ್ಡು ತಗೊಳ್ಳಿ ಅಷ್ಟೇ. ನೀವು ಪ್ರಾಣಕ್ಕೆ ನೀವು ಕಿಡ್ನಾಪ್ ಮಾಡುವಷ್ಟು ಏನು ನೀವು ಅದೇ ಹೇಳ್ತಿರೋದು ಪಾಕಿಸ್ತಾನದಲ್ಲಿ ಇದೀವ ಅಂತ. ಗಡ್ಡದಾರಿಗಳೆಲ್ಲ ಬಂದ್ಬಿಟ್ಟು ರಾತ್ರಿ ಬಂದ್ಬಿಟ್ಟು ಇವ್ರು ಎತ್ತಾಕೊಂಡು ಹೋಗ್ತಾರೆ ಅಂತಂದ್ರೆ ಯಾವ ಕಾಲಘಟ್ಟದಲ್ಲಿ ಇದೀವಿ ನಾವು? ಎಲ್ಲಿದ್ದೀವಿ ನಾವು? ಯಾರ ಜೊತೆಗೆ ವಾಸ ಇದ್ದೀವಿ? ಇವ್ರನ್ನೆಲ್ಲ ಹೀಗೆ ಬಿಟ್ಟು 3 ಜನ ಬಂಧನ ಆಗಿದೆ ಅಂತೆ. ಕಟ್ ಮಾಡೋ ಕಡೆ ಕಟ್ ಮಾಡಬೇಕು, ಹೆಡೆ ಮುರಿ ಕಟ್ಟೋ ಕಡೆ ಕಟ್ಟಬೇಕು, ಲಾಳ ಮುರಿಯೋ ಕಡೆ ಮುರಿಬೇಕು. ಇಂಥ ಪ್ರಕರಣಗಳು ಕಡಿಮೆ ಆಗ್ತಾ ಹೋಗ್ತವೆ. ನೀವೇನು ಮಾಡ್ತೀರಿ? ಅವ್ರ ಹತ್ರ ಸೆಟ್ಲ್ಮೆಂಟ್ಗಳು ಮಾಡಿಕೊಂಡು ಹಂಗೇ ಬಿಟ್ಕೊಳ್ತಾ ಹೋಗ್ತೀರಿ. ಅವ್ರ ಬಾಲ್ಗಳು ಹಂಗೇ ಇದಾಗ್ತಾ ಇರ್ತವೆ. ಇವರು ಇಲ್ಲಿ ಕಟ್ಟಾಗಲಿಲ್ಲ ಅಂತಂದರೆ ಮುಂದೆ ಮತ್ತೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಹೋಗಿ ಸಿಕ್ಕಿದಾಗ ಬಳಸ್ಕೊಳ್ಳಿ ಅಂತ ಹೇಳ್ತಿರೋದು. ಅವಕಾಶ ಸಿಕ್ಕಿದೆ. ಪುಂಡ್ರು ಈ 3 ಜನ ಇದ್ದಾರೆ, ಸಿಕ್ಕಿದ್ದಾರೆ, ಇನ್ನೂ 2 ಇದ್ದಾರೆ, 5-6 ಜನ ಏನೋ ಬಂದಿದ್ದಂತೆ, ಇನ್ನೊಂದು 2 ಮೇಲೆ 3 ಜನ ಮೇಲೆ ಕಣ್ಣಿಟ್ಟಿದ್ದಾರೆ, ಅವ್ರನ್ನೂ ಕರ್ಕೊಂಬರ್ತಾರೆ. ಕಟ್ಟದಾಗ ಎಳೀರಿ, ಪ್ರಕರಣಕ್ಕೆ ಸಿಗುತ್ತೆ, ಸಾಕ್ಷಿಗಳಿದ್ದಾವೆ, ಏನು ಮಾಡಬೇಕು ಅದನ್ನು ಮಾಡಿ. ಅವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಮಾತಾಡ್ತಾ ಇದ್ದಾರೆ, ದುಡ್ಡುಗೋಸ್ಕರ ನಮ್ಮ ಪ್ರಾಣ ತೆಗಿಯೋಕ್ಕೂ ತಯಾರಾಗಿದ್ರು ಅಂತ ಹೇಳಿದಾಗ ಆ ನಿಟ್ಟಲ್ಲಿ ಯೋಚನೆ ಮಾಡಿ. ಸ್ವಲ್ಪ ನಿಮ್ಮ ಫ್ಯಾಮಿಲಿ ಇದ್ರೆ ಏನಾಗ್ಬೋದು, ರೆಡಿ ಇದ್ರು ಇಷ್ಟ ಕೆಲವೊಂದನ್ನು ಮಾನವೀಯತೆ ನೆಲೆಗಟ್ಟಲಾದ್ರೂ ಯೋಚನೆ ಮಾಡಿಕೊಂಡು ಪ್ರಕರಣಗಳ ಬಂದಾಗ ಸ್ವಲ್ಪ ಗಂಭೀರವಾಗಿ ಅದನ್ನು ಪರಿಗಣಿಸೋದು ನೋಡಿದ್ರೆ ಪೊಲೀಸ್ ವ್ಯವಸ್ಥೆ ಮೇಲ್ಗಡೆ ಇನ್ನೊಂದೇ ಮಟ್ಟದ ನಂಬಿಕೆ ಬರುತ್ತೆ. ಆ ಕೆಲಸ ಮಾಡಿ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.